ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕ್ರೇಜಿ ಲೈಫ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಒಬ್ಬಟ್ಟು ಸಾರು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಈಸಿ ಮೆಥಡ್. ಮೊದಲಿಗೆ ಏನೇನು ಬೇಕು ಅಂತ ನೋಡೋಣ. ಎಣ್ಣೆ, ನಾನು ಇಲ್ಲಿ ಸಾಸಿವೆ, ಬೆಳ್ಳುಳ್ಳಿ, ಒಣಮೆಣಸಿಕಾಯಿ, ಕರ್ಬೇವಿನ ಸೊಪ್ಪು, ಕಾಯಿ ತುರಿ, ಟೊಮೊಟೊ, ಕೊತ್ತಂಬರಿ ಸೊಪ್ಪು, ಸಾಂಬಾರು ಪುಡಿ, ಹುಳಿ ಸಾರು ಸಾಂಬಾರು ಪುಡಿ, ಉಪ್ಪು, ಹುಣಸೆ ಹುಳಿ ಮತ್ತು ಒಂದು ಸ್ವಲ್ಪ ಹೂರ್ಣ. ಬೇಳೆನ ಬೇಯಿಸ್ಕೊಂಡಿರ್ತೀವಲ್ಲ, ಆ ನೀರು ಬೇಕು ಒಬ್ಬಟ್ಟು ಸಾರು ಮಾಡೋಕ್ಕೆ. ಒಬ್ಬಟ್ಟು ಮಾಡುವಾಗ ಬೇಳೆ ಇದಿರುತ್ತಲ್ಲ ನೀರು, ಅದು. ಮೊದಲಿಗೆ ಒಗ್ಗರಣೆಗೆ ಎಣ್ಣೆ, ಕಾಯ್ದಿರೋ ಎಣ್ಣೆಗೆ ಬೆಳ್ಳುಳ್ಳಿ, ಸಾಸಿವೆ, ಮೆಣಸಿಕಾಯಿ, ಕರ್ಬೇವಿನ ಸೊಪ್ಪು ಹಾಕಬೇಕು. ಕಾಯ್ದಿರೋ ಎಣ್ಣೆಗೆ ಅದಾದಮೇಲೆ ಟೊಮೊಟೊ ಹಾಕಬೇಕು. ಟೊಮೊಟೊನ ನೀಟಾಗಿ ಫ್ರೈ ಮಾಡ್ಕೋಬೇಕು. ಅದಕ್ಕೆ ಒಂದು ಸ್ವಲ್ಪ ಹಾಗೆ ಫ್ರೈ ನೀಟಾಗಿ ಮಾಡ್ಕೋಬೇಕು. ಅದೆಲ್ಲ ಸ್ವಲ್ಪ ನೀರು ಬಿಡ್ಕೋಬೇಕು. ಟೊಮೊಟೊ ಅಲ್ಲಿವರೆಗೆ ವೆಯ್ಟ್ ಮಾಡಬೇಕು. ನೀಟಾಗಿ ತಿರುಗಿಸ್ತಾ ಇರ್ಬೇಕು ಅವಾಗವಾಗ. ನೋಡಿ ಯಾವ ಥರ ನೀರು ಬಿಡ್ತಾ ಇದೆ ಅಂತ ಟೊಮೊಟೊದಲ್ಲಿ. ಹಾಗೆ ನೋಡಿ ಟೊಮೊಟೊದಲ್ಲೆಲ್ಲ ರಸ ಬಿಡ್ಕೊಂಡೈತೆ. ಇವಾಗ ನಾನು ಹುಣಸೆ ಹುಳಿ ಹಾಕ್ತಾಯಿದ್ದೀನಿ. ನಿಮಗೆ ಹುಣಸೆ ಹುಳಿ ಕಮ್ಮಿ ಬೇಕಂದರೆ ಕಮ್ಮಿ ಹಾಕೊಬೋದು, ಹುಳಿ ಜಾಸ್ತಿ ಬೇಕಂದರೆ ಹುಳಿ ಜಾಸ್ತಿ ಹಾಕೋಬೋದು. ಇಲ್ಲ, ನಾನು ಹುಳಿ ಜಾಸ್ತಿ ಹಾಕೊಂಡಿದ್ದೀನಿ. ಹುಣಸೆ ಹುಳಿನ ಚೆನ್ನಾಗಿ ಬೇಯಿಸ್ಕೋಬೇಕು. ನೋಡಿ, ಹುಳಿ ಬಿಟ್ಟು ಸ್ವಲ್ಪ ಹೊತ್ತಾದಮೇಲೆ ಯಾವ ಥರ ಕಾಣಿಸ್ತೈತೆ ಅಂತ. ಹುಳಿ ಎಲ್ಲ ಚೆನ್ನಾಗಿ ಬೆಂದಿರಬೇಕು, ಕುದಿ ಬರಬೇಕು. ಹುಣಸೆ ಹುಳಿ ಕುದಿ ಬರಬೇಕು. ನೋಡಿ, ಒಂದು 10 ರಿಂದ 15 ನಿಮಿಷ ಬೇಯಿಸ್ಕೊಳ್ಳಿ. ನೀಟಾಗಿ ಬಾಯ್ಲ್ ಆದಮೇಲೆ